ಯೂಟ್ಯೂಬ್ ಚಾನಲ್ಗೆ ವೀಕ್ಷಕರಿಗೂ ಹಾಗೂ ನನ್ನ ವಿ.ಕೆ. ನಿಜವಾಸ್ತು ಚಾನಲ್ಗೂ ಸುಸ್ವಾಗತ. ಅದೇ ರೀತಿಯಾಗಿ ನಮ್ಮ ಚಾನಲ್ನು ನೋಡುವಂಥ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಈಗ ನಾನು ಹೇಳುವುದೇನೆಂದರೆ, ಇದುವರೆಗಾಗಿ ನಾನು 8 ಎಪಿಸೋಡನ್ನು ಬಿಡುಗಡೆ ಮಾಡಿದ್ದೇನೆ. ಅದರಲ್ಲಿ ತಮಗೆ ಕೆಲವೊಂದು ಮಾಹಿತಿಯು ತಿಳಿದಿದೆ ಎಂದು ನನ್ನ ಅನಿಸಿಕೆ. ಸರಿ, ಆದರೆ ಈಗೇನೆಂದರೆ, ಕಳೆದ ಸಂಚಿಕೆಯಲ್ಲಿ ನಾನು ಬಾಗಿಲನ್ನು ಯಾವ ದಿಕ್ಕಿನಲ್ಲಿ ಯಾವ ಭಾಗದಲ್ಲಿ ಇಡಬೇಕು ಎಂಬುವ ವಿಷಯವಾಗಿ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಈಗ ಮುಂದಿನ ಸಂಚಿಕೆಯಲ್ಲಿ ನಾನು ತಮ್ಮಲ್ಲಿ ತಿಳಿಸುವುದೇನೆಂದರೆ, ಮನೆಗೆ ಯಾವ ರೀತಿಯಿಂದ ಯಾವ ದಿಕ್ಕಿನಿಂದ ದಾರಿ ಇರುತ್ತದೆ, ಆ ದಿಕ್ಕಿಗೆ ಅನುಗುಣವಾಗಿ ಒಳಿತು ಕೆಡುಕುಗಳು ಏನೋ ಇರುತ್ತವೆ ಎಂದು ನಾನು ತಮ್ಮಲ್ಲಿ ತಿಳಿಪಡಿಸುತ್ತೇನೆ. ತಾವು ಇದನ್ನು ಬಹಳ ಜಾಗ್ರತೆಯಿಂದ ನಮ್ರತೆಯಿಂದ ವೀಕ್ಷಿಸಿ ನಿಮ್ಮ ಮನೆಗಳಿಗೆ ಯಾವ ರೀತಿ ಯಾವ ಭಾಗದಿಂದ ದಾರಿ ಬರುತ್ತದೆ, ಯಾವ ಭಾಗದಿಂದ ದಾರಿ ಇದ್ದರೆ ಹೇಗೆ ಏನು ಒಳಿತು ಕೆಡುಕುಗಳು ಆಗುತ್ತವೆ ಎಂಬುದು ನಾನು ಮುಂದಿನಲ್ಲಿ ಸವಿಸ್ತರವಾಗಿ ಹೇಳುತ್ತೇನೆ. ಅದಕ್ಕೆ ತಾವು ಗಮನವಿಟ್ಟು ವೀಕ್ಷಿಸಿ ಅದರ ಬಗ್ಗೆ ಏನಾದರೂ ಕಾಮೆಂಟ್ ಇದ್ದರೆ ಹೇಳಿ. ಸರಿ, ಈಗ ನಾನು ಪ್ರಥಮವಾಗಿ ಉತ್ತರ ಭಾಗದ ಮನೆಗೆ ದಾರಿಯು ಯಾವ ಭಾಗದಿಂದ ಬಂದರೆ ಶುಭವಾಗಿರುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೇನೆ. ಉತ್ತರ ಭಾಗದಿಂದ ಬರುವ ಉತ್ತರ ಭಾಗದ ಮನೆಗೆ ನಾವು ದಾರಿಯ ಅಭಿಮುಖವಾಗಿ, ಅಂದರೆ ಉತ್ತರ ಅಭಿಮುಖವಾಗಿ ನಿಂತುಕೊಂಡಾಗ ಅದರ ಬಲಭಾಗಕ್ಕೆ ಬರುವುದೇ ಉತ್ತರ ಈಶಾನ್ಯ. ಈ ಉತ್ತರ ಈಶಾನ್ಯದಲ್ಲಿ ಬರುವಂಥ ದಾರಿ ಅತ್ಯಂತ ಮಹತ್ವವಾದ ಒಳ್ಳೆಯ ಶುಭವಾದ ದಾರಿ. ಈ ಉತ್ತರದ ದಾರಿಯು ಯಾವ ಮನೆಗೆ ಇರುತ್ತದೆ ಅದು ಸಂಪತ್ಭರಿತವಾಗಿ ಮಕ್ಕಳಿಂದ ವಿದ್ಯಾಭ್ಯಾಸ, ಮನೆಯ ಒಡತಿಯಾಗಲಿ ಒಳ್ಳೆಯ ಆರೋಗ್ಯವಂತರಾಗಿ ಅವರ ಮನೆಯಲ್ಲಿ ಯಾವುದೇ ವ್ಯಕ್ತಿ ಉನ್ನತ ಮಟ್ಟಕ್ಕೆ ಹೋಗುತ್ತಾನೆಂದರೆ ಇದರಲ್ಲಿ ಉತ್ತರ ಈಶಾನ್ಯದ ದಾರಿಯು ಅವನ ನಡತೆಯು ಭಾಳ, ಅವರ ಮನೆಯಲ್ಲಿ ಮಾತನಾಡುವುದ ಮಾತುಗಳೂ ಚೆನ್ನಾಗಿರುತ್ತವೆ. ಅವರ ಮಾತುಗಳು ನುಡಿದ ಮಾತುಗಳು ಮುತ್ತಿನಂತೆ ಇರುತ್ತವೆ. ಅವರು ಯಾವುದೇ ಪ್ರತಿಯೊಂದು ವಿಷಯಕ್ಕೂ, ಅಂದರೆ ಕೃಷಿಕರಾಗಿರಲಿ, ಕಾರ್ಮಿಕರಾಗಿರಲಿ, ಅಥವಾ ಒಬ್ಬ ಫ್ಯಾಕ್ಟ್ರಿಯ ಮಾಲೀಕರಾಗಿರಲಿ, ಯಾವುದೇ ಉದ್ಯೋಗ ಪುರುಷರಾಗಿರಲಿ, ವೈದ್ಯರಾಗಿರಲಿ, ಆ ಮನೆಯಲ್ಲಿ ಆ ದಾರಿಯಿಂದ ಹೋಗುವಂಥ ಪ್ರತಿನಿತ್ಯದ ಉತ್ತರ ಈಶಾನ್ಯದಿಂದ, ಅಂದರೆ ಹೋಗುವ ಕಾಲಕ್ಕೆ ಉತ್ತರ ಈಶಾನ್ಯ ಬಲಭಾಗಕ್ಕೆ ಬರುತ್ತದೆ. ಇದು ಬಹಳ ಜಾಗ್ರತೆ ವಹಿಸಿ ಕೇಳಿ. ನಿಮ್ಮ ಮನೆಯಿಂದ ಬಿಡುಗಡೆಯಾದಾಗ, ನೀವು ಹೊರಗಡೆ ಹೋಗುವಾಗ, ನೀವು ಯಾವುದೇ ಆಫೀಸಿಗಾಗಲಿ, ಉದ್ಯೋಗಕ್ಕಾಗಲಿ, ಇನ್ನು ನೌಕರಿಗಾಗಲಿ, ಅವರವರ ಸಂಬಂಧಪಟ್ಟ ಉದ್ಯೋಗಗಳನ್ನು ಮಾಡುತ್ತಿದ್ದಾರೆ. ಸರಿ, ಹೋಗುವ ಕಾಲಕ್ಕೆ ನಿಮಗೆ ಬಲಭಾಗದಲ್ಲಿ ಬರುವಂಥ ರಸ್ತೆಯೇ ಉತ್ತರ ಈಶಾನ್ಯ. ಈ ಉತ್ತರ ಈಶಾನ್ಯದ ದಾರಿ ಎಷ್ಟೊಂದು ದೀರ್ಘವಾಗಿ ಹೋಗಿರುತ್ತದೆ, ಅಂದರೆ ಎಷ್ಟು 1 ಕಿಲೋಮೀಟ್ರು, ಅರ್ಧ ಕಿಲೋಮೀಟ್ರು, ಅಥವಾ ಒಂದು ಸ್ವಲ್ಪ 10 ಹೆಜ್ಜು 20 ಹೆಜ್ಜು, ಆ ರೀತಿಯಾಗಿ ಅದರ ಮೇಲೆ ಅಳತೆಯ ಮೇಲೆ ಆ ಮನೆಗೆ ಶುಭಾಶಯಗಳು ಸಿಗುತ್ತವೆ. ಮುಖ್ಯವಾಗಿ ಗಮನಿಸಬೇಕು. ಆ ಮನೆಯಲ್ಲಿ ಒಡೆಯನು ಯಾವುದೇ ಕೆಲಸವನ್ನು ಮಾಡುತ್ತಿದ್ದರೆ, ಕೃಷಿಕ ಆಗಲಿ, ಫ್ಯಾಕ್ಟ್ರಿ ಆಗಲಿ, ಉದ್ಯೋಗಸ್ಥನಾಗಲಿ, ವೈದ್ಯನಾಗಲಿ, ಕಾರ್ಮಿಕನಾಗಲಿ, ಹೋಟೆಲ್ ಉದ್ಯಮಿಯಾಗಿರಲಿ, ಅವನಿಗೆ ಪ್ರತಿನಿತ್ಯ ತನಗೆ ಸಂಪಾದನೆಯು ಬಹಳ ಹತ್ತಿರದಲ್ಲಿರುತ್ತದೆ. ಪ್ರತಿನಿತ್ಯ ಅವನಿಗೆ ಸಂಪಾದನೆಯೇ ಇರುತ್ತದೆ. ಇದು ಮಾತ್ರ ಬಹಳ ಗಮನವಹಿಸಿ ಕೇಳಿ. ಯಾವುದೇ ರೀತಿಯಲ್ಲಿ ಆ ಮನೆಯಲ್ಲಿ ವಾಸಿಸುವವರಿಗೆ ಆರೋಗ್ಯವಾಗಿರಲಿ, ಬುದ್ಧಿಯಾಗಲಿ, ವಿದ್ಯೆಯಾಗಲಿ, ಎಲ್ಲ ರೀತಿಯಿಂದ ಸಕಲ ಐಶ್ವರ್ಯಗಳಿಂದ ಉತ್ತರ ಈಶಾನ್ಯದ ಭಾಗದ ದಾರಿಯು ದೊರೆಯುತ್ತದೆ. ಒಂದು ವೇಳೆ ಈ ಉತ್ತರ ಈಶಾನ್ಯದ ಭಾಗವು ಇದ್ದ ಕಾಲಕ್ಕೂ
ತಮ್ಮಲ್ಲಿ ಅಭಿವೃದ್ಧಿ ಇಲ್ಲವೆಂದರೆ, ಆ ಮನೆಯು ಯಾವುದೇ ತೊಂದರೆಗೆ ಇದೆಯೆಂದರೆ ಅದು ಮನೆಯ ಒಳಭಾಗದಲ್ಲಿ ಏನಾದರೂ ದೋಷವಿರಬಹುದು ಎಂದು ನಾನು ಅಂದುಕೊಳ್ಳುತ್ತೇನೆ. ಅದಕ್ಕೆ ತಾವು ಒಳ್ಳೆಯ ವಾಸ್ತುಶಾಸ್ತ್ರಜ್ಞರನ್ನು ವಿಚಾರಿಸಿ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ತೋರಿಸಿ, ಅದನ್ನು ಏನು ತಪ್ಪು ತುಳಿಗಳು ಇದ್ದರೆ ತಾವು ಅದನ್ನು ಸರಿ ಮಾಡಿಕೊಳ್ಳಬೇಕು ಎಂದು ನಾನು ಆಶಿಸುತ್ತೇನೆ. ಹೀಗೆ ಹೇಳುವುದೇನೆಂದರೆ, ಸರಿ, ಇದು ಉತ್ತರ ಈಶಾನ್ಯದ ಭಾಗದ ವಿಷಯವಾಯಿತು. ಇನ್ನು ಅದೇ ಉತ್ತರದ ದಿಕ್ಕಿನಲ್ಲಿ ನಾವು ಮನೆಯ ಒಳಭಾಗದಲ್ಲಿ ನಿಂತು ಹೊರಗಡೆ ನಾವು ಹೋಗುವ ಕಾಲಕ್ಕೆ ಎಡಭಾಗಕ್ಕೆ ಯಾವ ರಸ್ತೆ ಇರುತ್ತದೆ, ಆ ರಸ್ತೆಯು ಉತ್ತರದ ವಾಯು ಎಂದು ತಿಳಿಯಬೇಕು. ಈ ಉತ್ತರದ ವಾಯು ಎನ್ನುವುದು ನೀಚ ಸ್ಥಾನ, ನೀಚ ದಾರಿ ಎಂದು ತಿಳಿಯಬೇಕು. ಅದೇ ರೀತಿ ಉತ್ತರದ ಈಶಾನ್ಯ ಭಾಗ ಉಚ್ಚದ ದಾರಿ, ಉಚ್ಚ ಸ್ಥಾನ ಎಂದು ತಿಳಿಯಬೇಕು. ಯಾವುದೇ ಆಗಲಿ ಒಬ್ಬ ವ್ಯಕ್ತಿಯು ಮನೆಯಲ್ಲಾಗಲಿ ರಸ್ತೆಯಲ್ಲಾಗಲಿ ಯಾವುದೇ ಆಗಲಿ ಉಚ್ಚ ಸ್ಥಾನದಲ್ಲಿ ನಮ್ಮ ನಡಿಗೆ ಇರಬೇಕು, ಉಚ್ಚ ಸ್ಥಾನದಲ್ಲಿ ನಮ್ಮ ಬಾಗಿಲು ಇರಬೇಕು. ಇದು ಮಾತ್ರ ಸಂಪೂರ್ಣವಾಗಿ ಗಮನವಿಟ್ಟು ತಿಳಿದುಕೊಳ್ಳಿ. ಈಗ ಉತ್ತರ ವಾಯುದ ದಾರಿ ಅಂದರೆ ಮನೆಯಿಂದ ನಾವು ಹೊರಗಡೆ ಹೋಗುವ ಕಾಲಕ್ಕೆ ನಾವು ಯಾವುದೇ ವಿಷಯಕ್ಕೂ ಹೋಗಲಿ, ಆ ದಾರಿಯು ಎಡಭಾಗದಿಂದ ಬಂದಿತ್ತು ಅಂದರೆ, ಇತ್ತು ಎಂದರೆ, ನಾವು ಮನೆಯಿಂದ ಎಡಭಾಗಕ್ಕೆ ಹೊರಟಿದ್ದೇವೆಂದರೆ ಅದು ಅಶುಭದ ದಾರಿ. ಆ ಮನೆಯಲ್ಲಿ ವಾಸಿಸುವವರಿಗೆ ಅತಿ ಕೆಡಕನ್ನು ಉಂಟು ಮಾಡುತ್ತದೆ. ಏನೇನು ಮಾಡುತ್ತದೆ ಕೆಡಕು ಎಂದರೆ, ಆ ಮನೆಯಲ್ಲಿ ವಾಸಿಸುವವರಿಗೆ ಏರಿಳಿತಗಳು ಆಗುತ್ತವೆ. ಅಂದರೆ ಏನು? ಒಬ್ಬ ಕೃಷಿಕನಾಗಿರಲಿ, ಒಬ್ಬ ಫ್ಯಾಕ್ಟ್ರಿಯ ಮಾಲೀಕನಾಗಿರಲಿ, ಒಬ್ಬ ವ್ಯಾಪಾರಿಯಾಗಿರಲಿ, ಒಬ್ಬ ಯಾವುದೇ ಉದ್ಯಮದಾರನಾಗಿರಲಿ, ಯಾವುದೇ ಅವನು ಉದ್ಯೋಗ ಮಾಡುತ್ತಿದ್ದರು, ಅವನಿಗೆ ಆ ದಾರಿಯಿಂದ ಒಡನಾಟ ಇದ್ದಾಗ ಅದು ಏನಾಗುತ್ತದಂತಂದರೆ ವ್ಯಾಪಾರದಲ್ಲಿ ಏರಿಳಿತಗಳು ಕಾಣುತ್ತವೆ. ಅಂದರೆ ಏರಿಳಿತಗಳೆಂದರೆ ಏನು? ಮೊದಲು ಕೊಡುತ್ತದೆ, ಉತ್ತರದ ವಾಯು ಕೊಡುತ್ತದೆ, ಕೊಟ್ಟು 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 ವಿಪರೀತ ಕೊಡುತ್ತಾ ಇದ್ದಾಗ ನಮಗೆ ಅದರ ಬಗ್ಗೆ ಏನು ಗೊತ್ತು ಇರುವುದಿಲ್ಲ. ನಾನು ಹೀಗೆ ಬೆಳೆಯುತ್ತೇನೆ, ಹೀಗೆ ದುಡಿಯುತ್ತೇನೆ ಅಂತ ಇಂದು ನಾವು ಮಾಡಿದ 10,000 ರೂಪಾಯಿ ಉದ್ಯೋಗವನ್ನು ಒಮ್ಮೆಲೆ ದಿಢರನೆ ಲಕ್ಷದಿಂದ 2 ಲಕ್ಷದವರೆಗೆ ವ್ಯಾಪಾರಕ್ಕೆ ಕೈ ಹಾಕಿದಾಗ ಆವಾಗ ಅದು ಏನು ಮಾಡುತ್ತದೆಂದರೆ, ನಾವು ಒಂದು ತಿಂಗಳಿಗೆ 10,000 ಸಂಪಾದನೆ ಮಾಡುವ ಕಾಲಕ್ಕೆ ನಮಗೆ ಅತಿ ದಿಢೀರೆಂದು ಅದು ಒಳ್ಳೆಯ ಸಂಪತ್ತನ್ನು ಕೊಟ್ಟು 2 ಲಕ್ಷದ ಇನ್ವೆಸ್ಟ್ಮೆಂಟು ನಾವು ಅದರಲ್ಲಿ ಹೂಡಿಕೆ ಮಾಡಿದಾಗ ಸಡನ್ನಾಗಿ ಒಮ್ಮೆಲೆ ಆ ವ್ಯಾಪಾರದಲ್ಲಿ ಕೆಳಗೆ ಬೀಳುವಂತೆ ಮಾಡಿಬಿಡುತ್ತದೆ. ಇದರಿಂದ ಏನಾಗುತ್ತದೆ ಅಂತಂದರೆ, ಪ್ರತಿ ತಿಂಗಳು ನಾವು 10,000 ದುಡಿಯುವ ಕಾಲಕ್ಕೆ ನಾವು ನೆಮ್ಮದಿಯಾಗಿದ್ದೇವೆ ಅಂತ ಹೇಳಬೇಕು. ಅದು ಅತಿ ವೇಗವಾಗಿ ಮೇಲ್ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿ ಪ್ರತಿದಿನ 2 ಲಕ್ಷ ಮಾಡುತ್ತಿದ್ದರೆ ನಾವು ಹಾಕಿದ ಬಂಡವಾಳ ಎಲ್ಲಿ ಬೇಕೆಂದರಲ್ಲಿ ಯಾರು ಕೊಟ್ಟವರಿಗೆ ವಾಪೀಸು ಕೊಡುವುದಿಲ್ಲ. ಯಾವುದೇ ಉದ್ಯೋಗ ಏನೇ ಮಾಡಿದರೂ, ಯಾವುದೇ ಮಾಡಿದರೂ ನಿಮ್ಮದು ಯಾವುದೇ ಮಾರಾಟ ವಸ್ತುಗಳು ಕೊಟ್ಟಲ್ಲಿ ನಿಮಗೆ ದುಡ್ಡು ವಾಪೀಸು ಹಿಂತಿರುಗಿ ಬರುವುದೇ ಇಲ್ಲ. ಇದು ಬಹಳ ಬಹಳ ಎಚ್ಚರಿಕೆಯಿಂದ ನೀವು ತಾವು ಗಮನದಲ್ಲಿ ಇಟ್ಟು ಕೇಳಬೇಕು. ಯಾಕಂದರೆ ಅದರ ಉತ್ತರ ವಾಯುವುದ ವಿಷಯವೇ ಆಗಿ. ಇನ್ನು ಇದು ಉದ್ಯೋಗ, ದುಡಿಮೆ, ಕೃಷಿ ಇದರ ಬಗ್ಗೆ ಆಯಿತು. ಸರಿ, ಆ ಮನೆಯಲ್ಲಿ ಇನ್ನು ಇತರಾಗಿ ಏನು ಒಳಿತು ಕೆಡುಕುಗಳಾಗುತ್ತವೆ ಉತ್ತರ ಈಶಾನ್ಯದಲ್ಲಿ, ಉತ್ತರ ವಾಯುವ್ಯದ ಭಾಗದಲ್ಲಿ ಅಂದರೆ, ಆ ಮನೆಯ ಮಗನು ಸರಿಯಾದ ವಿದ್ಯಾಭ್ಯಾಸ ಮಾಡದೆ ಅರ್ಧದಲ್ಲಿ ಆ ಮನೆಯ ಮಕ್ಕಳಿಗೆ ಮಧ್ಯದಲ್ಲಿ ವಿದ್ಯಾಭ್ಯಾಸ ನಿಂತು ಹೋಗುತ್ತದೆ. ಇದು ಬಹಳ ಗಂಭೀರವಾದ ವಿಷಯ. ಇನ್ನು ಆ ಮನೆಯಲ್ಲಿ ವಾಸ ಮಾಡುವ ಹೆಣ್ಣು ಮಕ್ಕಳು ಅತಿ ನಿಂದನೆ, ಅಪಕೀರ್ತಿ ಇದಕ್ಕೆ
ಒಳಗಾಗುತ್ತಾರೆ. ಒಂದು ವೇಳೆ ಆ ಮನೆಯಲ್ಲಿ ಉತ್ತರ ವಾಯುದ ಭಾಗದಲ್ಲಿ ನಡಿಗೆ ರಸ್ತೆ ಏನಾದರೂ ಇದ್ದರೆ ಆ ಆ ಮನೆಯ ಹೆಣ್ಣು ಸಂತಾನಕ್ಕೆ ಬೇಗ ಮದುವೆಯಾಗುವುದಿಲ್ಲ. ಇದು ಬಹಳ ಗಮನವಿಟ್ಟು ಕೇಳಿ. ಒಂದು ವೇಳೆ ಅವಳಿಗೆ ಯಾವುದೇ ರೀತಿಯಿಂದ ಆ ಹೆಣ್ಣು ಮಗುವಿಗೆ ಯಾವುದೇ ರೀತಿಯಿಂದ ಕಲ್ಯಾಣವಿತ್ತು ಅಂತಂದರೆ ಮದುವೆ ಆಗಬಹುದು. ಮದುವೆ ಆಗಿದ್ದೇ ಆದರೆ ಅವರು ತನ್ನ ಗಂಡನ ಮನೆಯಲ್ಲಿ ಅತಿ ಕಿರುಕುಳವನ್ನು ಅನುಭವಿಸುತ್ತಾಳೆ. ಬಹಳ ಎಚ್ಚರಿಕೆಯಿಂದ ಹೇಳಿ. ಒಂದು ವೇಳೆ ಅಲ್ಲಿ ಇದ್ದರೂ ಕಾಲಕ್ಕೆ ಯಾವುದೇ ಸಮೃದ್ಧವಾಗಿ ಒಂದು ವೇಳೆ ಇದ್ದರೂ ಆ ಹೆಣ್ಣು ಮಗುವಿಗೆ ತನ್ನ ಪತಿಯ ಮನೆಯಲ್ಲಿ ಸಂತಾನವು ಅಷ್ಟಕ್ಕಷ್ಟೇ ಅಂತ ಹೇಳಬಹುದು. ಈ ನಮ್ಮ ಸ್ವಂತ ಮನೆಯಿಂದ ಹೆಣ್ಣು ಮಗು ಕೊಟ್ಟು ಮನೆಗೆ ಹೋದ ಕಾಲಕ್ಕಾದರೂ ಅದರ ಬಗ್ಗೆ ಅದರ ದುಷ್ಪರಿಣಾಮವು ಬೇರೇ ಬೀರುತ್ತದೆಂದು ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಗಮನದ ವಿಟ್ಟಲ್ಲಿ ನೋಡಬೇಕು. ಇದರ ಬಗ್ಗೆ ತಮಗೆ ಏನಾದರೂ ಇದ್ದರೆ ನನಗೆ ಕಾಮೆಂಟ್ಸ್ ಮಾಡಿ ಹೇಳಿ. ನಾನು ಯಾವುದೇ ಇದ್ದರೂ ಮತ್ತೆ ಪುನಃ ತಮಗೆ ಹೇಳುತ್ತೇನೆ. ಇನ್ನು ಆ ವ್ಯಕ್ತಿಯ ಮನೆಯ ಒಡತಿಯಾಗಲಿ ಯಾವುದೇ ಉದ್ಯೋಗದಲ್ಲಾಗಲಿ, ಖಾಸಗಿ ಉದ್ಯೋಗವಾಗಲಿ, ಸರ್ಕಾರದ ಉದ್ಯೋಗದಾಗಲಿ ಅಥವಾ ಯಾವುದೇ ಫ್ಯಾಕ್ಟ್ರಿಯು ಮಾಲೀಕನು ಕೃಷಿಕರು ಏನೇ ಮಾಡುತ್ತಿದ್ದರೂ ಅವನ ದುಡಿಮೆ 100 ರೂಪಾಯಿ, ಸಾಮಾನ್ಯವಾಗಿ 1,00,000 ರೂಪಾಯಿ ನಾವು ಇನ್ವೆಸ್ಟ್ಮೆಂಟ್ ಅಂದರೆ ಬಂಡವಾಳವನ್ನು ಹೂಡಿದ್ದೇವೆಂದರೆ ಅದು ನಮಗೆ ಬರುವುದು ಮಾತ್ರ ಕೇವಲ 50 ರೂಪಾಯಿ ಅಂತ ಹೇಳಬೇಕು. 100ಕ್ಕೆ 50 ರೂಪಾಯಿ ಅಂತ ಹೇಳಬೇಕು. ಹೀಗಿದ್ದಾಗ ಅದು ನಾವು ಎಷ್ಟು ದಿನಗಳವರೆಗೆ ವ್ಯಾಪಾರವನ್ನು ಲಾಸ್ ಮಾಡಿಕೊಂಡು ಯಾರು ನಡೆಸಲಿಕ್ಕೆ ಆಗುವುದಿಲ್ಲ. ಕೊನೆಗೆ ಅದು ನಾವು ಏನಾಗುತ್ತದೆ ಅಂದರೆ ಮಾಡುತ್ತಾ 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 ನಮ್ಮನ್ನು ಅತಿ ಸಾಲಗಾರರನ್ನಾಗಿ ಮಾಡುತ್ತದೆ. ಇದು ಉದ್ಯಮ ನವಕರಿ, ಆ ಮನೆಯಲ್ಲಿ ಜೀವಿಸುವ ಮಕ್ಕಳು, ಹೆಣ್ಣು ಮಕ್ಕಳು, ಇದರ ಬಗ್ಗೆ ವಿಷಯ. ಸರಿ, ಇದೇ ಉತ್ತರ ವಾಯುದಲ್ಲಿ ಭಾಗದಲ್ಲಿ ಆ ಮನೆಯಲ್ಲಿ ಗಂಡು ಸಂತಾನವಿದ್ದರೆ ಸಾಮಾನ್ಯವಾಗಿ ಮದುವೆ ಆಗುವುದು ಅತೀ ವಿರಳ. ಒಂದು ವೇಳೆ ಆಗಿದ್ದೇ ಆದರೆ ಆ ಮನೆಗೆ ಸಂತಾನವು ಅಷ್ಟಕ್ಕೆ ಅಷ್ಟು. ಒಂದು ವೇಳೆ ನೀವು ಮನೆಯು ನಿರ್ಮಾಣ ಮಾಡುವುದಕ್ಕಿಂತ ಮುಂಚೆ ಯಾರಿಗಾದರೂ ಸಂತಾನ ಇದ್ದರೆ ಆ ಮಗು ಆ ಮಗು ಬೆಳೆಯುತ್ತಾ ವಿದ್ಯಾಭ್ಯಾಸ ಕುಂಠಿತ ಆಗುತ್ತದೆ. ಆ ಮನೆಗೆ ಹೋದ ಮೇಲೆ ಮದುವೆ ಆಗಬೇಕೆಂದರೆ ಗಂಡು ಮಗುವಿಗೆ ಅತೀ ವಿರಳ. ಒಂದು ವೇಳೆ ಆದರೂ ಕಾಲಕ್ಕೂ ಆ ಮನೆಗೆ ಬರುವಂಥ ಗೃಹಿಣಿ ಅಂದರೆ ಸೊಸೆಯು ಹಠದ ಸ್ವಭಾವದವರು ಇರುತ್ತಾರೆ. ತಮ್ಮ ಮಾತು ಏನು ನಡೆಯುವುದಿಲ್ಲ. ಬಹಳ ಬಹಳ ವಿಚಾರವಾಗಿ ನೋಡಿಕೊಳ್ಳಬೇಕು. ಸಾಮಾನ್ಯವಾಗಿ ಜನರು ನಾವು ಮಗನಿಗೆ ಮದುವೆ ಮಾಡಿದಾಗ ಸೊಸೆಯಿಂದರು ಬಂದಾಗ ಅವಳ ಹಠದ ಸ್ವಭಾವ ಇರುತ್ತದಂತೂ, ಎಂಥ ಕನ್ಯೆಯನ್ನು ಕೊಟ್ಟಿದ್ದಂತೂ ಅವಳ ತಂದೆ ತಾಯಿಯನ್ನು ನಿಂದಿಸುವುದುಂಟು. ಇದು ಬಹಳ ತಪ್ಪು. ಅದು ಏನಾಗುತ್ತದೆ ಅಂತಂದರೆ ನಮ್ಮ ಮನೆಯ ನಾವು ಯಾವುದಲ್ಲಿ ವಾಸ ಮಾಡುತ್ತೇವೆ ಅದರ ಪರಿಣಾಮ 3 ರಿಂದ 4 ತಿಂಗಳಿಗೆ ಪ್ರತಿಯೊಬ್ಬರಿಗೂ ಬೀರುತ್ತದೆ. ಆವಾಗ ಆ ಬಂದಂಥ ಮನೆಯ ಸೊಸೆಯಾಗಿರಬಹುದು, ಯಾರಾಗಿರಬಹುದು, ಅವರು ಒಳ್ಳೆಯ ಹಠದ ಸ್ವಭಾವಕ್ಕೆ ತಿರುಗಿ ಬಿಡುತ್ತಾರೆ. ಆವಾಗ ಆ ಮನೆಯು ಎಲ್ಲ ಆಗುಹೋಗುಗಳ ಬಗ್ಗೆ ಬಹಳ ಕುಂಠಿತವಾಗಿ ಬಿಡುತ್ತದೆ. ಆ ಮನೆಯಲ್ಲಿ ಪ್ರತಿನಿತ್ಯ ತಮಗೆ ಜಗಳವೂ ಇರುತ್ತದೆ. ಇದು ಬಹಳ 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 ಗಂಭೀರವಾಗಿ ತಿಳಿದುಕೊಳ್ಳಬೇಕು. ಒಂದು ವೇಳೆ ಮನೆಯ ಒಡತಿಯಾಗಲಿ ಯಾರೇ ಆಗಲಿ ಹೊರಗಡೆ ಹೋಗಿ ತಮ್ಮ ಜೀವನವನ್ನು ಸಾಧಿಸಲಿಕ್ಕೆ ಹೋಗುವುದು ಉಂಟು. ಹೋದರೆ ಬರುವ ಕಾಲಕ್ಕೆ ಆ ಮನೆಗೆ ತಾವು ಅದರೊಂದಿಗೆ ಜಗಳವನ್ನು ಕಟ್ಟಿಕೊಂಡು ಬರುತ್ತೀರಿ. ಇದು ಬಹಳ ವಿಷಯವಾಗಿ ಸುಮ್ಮನೆ ಸಣ್ಣ ವಿಷಯಕ್ಕೂ ಕೂಡ ತಮ್ಮ ಮೇಲೆ ಬಂದು ನಿಮ್ಮದಲ್ಲದ ತಪ್ಪಿಗೆ ಬೇರೆಯವರ ತಪ್ಪು ಕೂಡ ಸಹ ನಿಮ್ಮ ಮೇಲೆ ಬಂದು ಬೀಳುತ್ತದೆ. ಇದು ಬಹಳ ಎಚ್ಚರಿಕೆಯಿಂದ ಗಮನವಿಟ್ಟು ಕೇಳಿ. ನೀವು ಆ ಮನೆಯಲ್ಲಿ ಪ್ರತಿನಿತ್ಯ ಹೊರಭಾಗದಿಂದಾಗಲಿ
ಮನೆಯ ಕುಟುಂಬದವರಾಗಲಿ ಜಗಳದಿಂದಲೇ ಇರುವುದೊಂದೆಂದರೆ ಉತ್ತರ ವಾಯು ಎಂದು ಹೇಳಬೇಕು. ಇನ್ನು ಇದೇ ವಿಷಯವಾಗಿ ಉತ್ತರ ವಾಯು ಬಾಗಿನಲ್ಲಿ ದಾರಿಯಲ್ಲಿ ಅತಿ ಎಷ್ಟು ದೀರ್ಘವಾಗಿ ಹೋಗಿರುತ್ತದೆ ಆ ರೀತಿಯಾಗಿ ಆ ಮನೆಯು ಗಂಡು ಸಂತಾನ ತಾನು ಮದುವೆ ಆಗಲಾರದೆ ಇರುವುದುಂಟು, ಅಥವಾ ಅವನು ಸನ್ಯಾಸಿಯಾಗುವುದುಂಟು, ಅಥವಾ ಯೋಗಿಯಾಗುವುದುಂಟು, ಅಥವಾ ಜೋಗಿಯಾಗುವುದು ಉಂಟು. ನೋಡಿ, ಯೋಗಿಯಾಗುವುದುಂಟು, ಜೋಗಿಯಾಗುವುದುಂಟು, ಆದರೆ ಸಂಸಾರಿಸ್ತನಾಗುವುದು ಬಹಳ ಬಹಳ ಕಡಿಮೆ. ಇದನ್ನು ಬಹಳ ಗಮನವಿಟ್ಟು ನೋಡಿಕೊಳ್ಳಬೇಕು. ತಮ್ಮ ಮನೆಯ ತಮ್ಮ ಮಕ್ಕಳ ಬಗ್ಗೆ ಅತಿ ಜಾಗೃತವಾಗಿ. ಒಂದು ವೇಳೆ ಆತನ ದೈವದಲ್ಲಿ ಇದ್ದು ಕೆಲವೊಂದು ಮನೆಯಲ್ಲಿ ಉತ್ತರದ ವಾಯು ಭಾಗದಿಂದ ನಡಿಗೆಯನ್ನು ಎಷ್ಟು ದೀರ್ಘವಾಗಿರುತ್ತದೆಂದರೆ ಅಷ್ಟು ದೀರ್ಘವಾಗಿದ್ದ ಕಾಲಕ್ಕಾದರೂ ಆತ ಒಳ್ಳೆಯ ಉನ್ನತ ಸ್ಥಾನದಲ್ಲಿ ವಿದ್ಯಾಭ್ಯಾಸ, ಬುದ್ಧಿ, ಯೋಗ ಎಲ್ಲ ಓಟು ಬಂದಿತ್ತು, ಕಲಿತಿದ್ದ, ಮಾಡಿದ್ದ, ಒಳ್ಳೆಯ ಉದ್ಯೋಗಸ್ಥನಾಗಿದ್ದನೆಂದರೂ ಆ ವ್ಯಕ್ತಿ ಆ ಮನೆಗೆ ಪುನಃ ಹಿಂದಿರುಗುವುದಿಲ್ಲ. ಅವನು ಪರಸ್ಥಳದಲ್ಲಿ ಬೇರೆ ಇತರಾದಿ ದೇಶಗಳಲ್ಲಿ ಇರುವುದುಂಟು. ಸರಿ, ಈಗೇನು ಅನ್ನಿಸ್ತದಂದರೆ ತಮ್ಮಲ್ಲಿ ನಮ್ಮ ಮಗ ಬೇರೆ ದೇಶದಲ್ಲಿ, ಇತರ ದೇಶದಲ್ಲಿ ಉದ್ಯೋಗ ಮಾಡುತ್ತಿದ್ದಾನೆ, ದುಡಿಯುತ್ತಿದ್ದಾನೆ ಅಂತ ನಿಮ್ಮ ಅನಿಸಿಕೆ ಇರಬಹುದು. ಸರಿ, ಇದ್ದರೆ ಏನು ತಪ್ಪಿಲ್ಲ. ಆದರೆ ಎಷ್ಟೇ ದುಡಿದರನ್ನು ತಂದೆ ತಾಯಿಯನ್ನು ನೋಡಿಕೊಳ್ಳುವುದು, ತನ್ನ ಹುಟ್ಟೂರಿನ ತನ್ನ ಆಸ್ತಿ ಪಾಸ್ತಿ ಬಗ್ಗೆ ವಿಚಾರಿಸುವುದು, ತನ್ನ ಮಾತೋಪಿತರನ್ನು ನೋಡಿಕೊಳ್ಳುವುದು ಇಲ್ಲದಿದ್ದರೆ ಆ ಸಂಪಾದನೆಯು ಎಷ್ಟು ಸಂಪಾದನೆ ಇದ್ದರೂ ಅದು ಶೂನ್ಯಕ್ಕೆ ಸಂಪಾದನೆ. ನಮಗೆ ಕೊನೆಯ ಗಳಿಗೆಯಲ್ಲಿ ಯಾವುದೇ ಪರದೇಶದಲ್ಲಿ ಪರದೇ ಊರಲ್ಲಿ ಅವನು ಒಳ್ಳೆ ಉನ್ನತ ನಮ್ಮ ಮಗ ಆಗಿದ್ದಾನೆ, ಹೀಗಿದ್ದಾನೆ ಹೇಳುವವರನ್ನು ನಾನು ನೋಡಿದ್ದೇನೆ. ಸರಿ, ಮಕ್ಕಳ ಬಗ್ಗೆ ಸಂತೋಷವಾಗಿ ಹೇಳುವುದುಂಟು. ಆದರೆ ಅವರು ತಮ್ಮ ತಂದೆ ತಾಯಿ ಪೋಷಕರು ತಮ್ಮ ವೃದ್ಧಾಪ್ಯದಲ್ಲಿ ಅವರು ಬಿದ್ದರೂ ಬಂದು ನೋಡುವುದಿಲ್ಲ, ಎದ್ದರೂ ಬಂದು ನೋಡುವುದಿಲ್ಲ. ಮನುಷ್ಯನಿಗೆ ವಯೋಸಹಜದಲ್ಲಿ ಯಾವುದೇ ಕಾಲು ಕೈ ಅಂಗ ಏನಾದರೂ ಅವರು ಪುನಃ ಆ ಮನೆಯ ಮಕ್ಕಳು ಬಂದು ತಂದೆ ತಾಯಿಯನ್ನು ವೃದ್ಧರನ್ನು ಎಂದೂ ನೋಡಿಕೊಳ್ಳುವುದಿಲ್ಲ. ಇದು ಹೇಳಂತಂದರೆ ಆ ಮನೆಯನ್ನು ಬಿಟ್ಟು ಹೋದವನು ತಿರುಗಿ ಪುನಃ ವಾಪಸ್ಸು ಬರುವುದು ಬಹಳ ಬಹಳ ಅತಿ ವಿರಳವಾಗಿರುತ್ತದೆ. ಇನ್ನು ಏನು ಎಂದರೆ ಅದೇ ಉತ್ತರದ ವಾಯುವಿನಲ್ಲಿ ದಾರಿಯು ಇದ್ದ ಕಾರಣಕ್ಕೆ ಅವನು ಒಬ್ಬ ಯೋಗಿಯೂ ಆಗುವುದು, ಜೋಗಿಯಾಗುವುದು, ಒಂದು ವೇಳೆ ಆಧ್ಯಾತ್ಮದ ಕಡೆಗೆ ಹೋಗುವುದು. ಇಲ್ಲೇ ಮನೆಯಲ್ಲಿ ಇದ್ದರೂ ಸಹ ಅವನು ಯಾವುದೇ ಥರದ ದುಡಿಮೆ ಇಲ್ಲದೆ ಕೇವಲ ನಿತ್ಯ ಆಧ್ಯಾತ್ಮಿಕದ ವಿಚಾರದ ಬಗ್ಗೆ ಹೇಳುತ್ತಾನೆ. ಸರಿ, ಆಧ್ಯಾತ್ಮಿಕದ ವಿಚಾರದ ಬಗ್ಗೆ ಹೇಳಿದರೆ ತಪ್ಪೇನಿಲ್ಲ. ಅದರ ಜೊತೆಗೆ ತನ್ನ ಕುಟುಂಬದ ನಿರ್ವಹಣೆಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ನಡೆಯುವುದೆಂದರೆ ಅದು ತಾನು ಯಾವುದೇ ಆಧ್ಯಾತ್ಮಿಕ ಹೇಳಲಿ, ತಾನು ಏನೇ ಮಾಡಿರಲಿ ಪರವಾಗಿಲ್ಲ. ಇಡೀ ಸಂಸಾರವನ್ನು ಒಬ್ಬ ವ್ಯಕ್ತಿಯು ತಾನು ಆ ಮನೆಯಲ್ಲಿ ವಾಸ ಮಾಡುವ ಕಾಲಕ್ಕೆ 20-30 ವಯಸ್ಸಿನಲ್ಲಿ ಅವನು ಊರು ಬಿಟ್ಟು ಅಲೆಮಾರಿಯಾಗಿ ತಿರುಗಾಡಿದರೆ ಆ ಕುಟುಂಬದ ಪರಿಸ್ಥಿತಿ ಎಲ್ಲಿಗೆ ಮುಟ್ಟುತ್ತದೆ, ಹೇಗಿರುತ್ತದೆ, ಆ ಕುಟುಂಬವನ್ನು ಯಾರು ಹೊರಬೇಕು ಎಂಬುದು ವಿಚಾರ ಮಾಡಿ ಅದಕ್ಕೆ ಉತ್ತರದ ವಾಯು ಬಹಳ ಬಹಳ ದುಷ್ಪರಿಣಾಮ ಬೀರುವಂಥದ್ದು. ಒಂದು ವೇಳೆ ಅಭಿವೃದ್ಧಿ ಹೊಂದಿದರೂ ಈ ರೀತಿ ಇರಬಹುದು, ಅಭಿವೃದ್ಧಿ ಹೊಂದದಿದ್ದರೂ ಅವನು ಸೋಮಾರಿಯಾಗಿ ಅವನು ಆ ಮನೆಯಲ್ಲಿ ವಾಸಿಸುವ ವ್ಯಕ್ತಿಯು ಸುಳ್ಳರು, ಗುಳ್ಳರು, ಇತರಾದಿ ಕಳ್ಳರು ಆಗಬಹುದು. ಒಂದು ವೇಳೆ ಆ ಮನೆಯಲ್ಲಿ ಇರುವಂಥ ವಾಸಿಸುವರು ತಾವು ಎಷ್ಟೇ ನಿಜವಾಗಿ ನಡೆದರೂ ಸಹ ಅವನಿಗೆ ಆಪಾದನೆಗಳು ಕಳ್ಳರು, ಸುಳ್ಳರು ಎಂದು ಬಿಡುವುದಿಲ್ಲ. ಆ ಮನೆಯ ಒಡೆಯ ತನ್ನ ಕುಟುಂಬಕ್ಕಾಗಿ ಮಾಡಿದ ಸಾಲ ಸೂಲಗಳಲ್ಲಿ ಅತಿ ಬೇಗ ಮನೆಗೆ ಬಂದು ಕೊಟ್ಟಂಥ ಸಾಲಗಾರರು
ಅತಿ ದೌರ್ಜನ್ಯದಿಂದ ಉಸುರು ಮಾಡುತ್ತಾರೆ. ಇದು ಬಹಳ ಬಹಳ ಗಂಭೀರವಾಗಿಟ್ಟುಕೊಳ್ಳಿ. ಪ್ರತಿಯೊಬ್ಬ ವ್ಯಕ್ತಿ ಸಾಲ ಮಾಡುವುದು ಸಹಜ. ಯಾಕಂದರೆ ಆ ಉತ್ತರ ವಾಯುದಲ್ಲಿ ಮನೆಯಲ್ಲಿ ಇರುವಂಥ ವ್ಯಕ್ತಿ ಯಾವುದೇ ಅಭಿವೃದ್ಧಿಯು ಕೈ ಹಾಕಿದರೂ ತಾನು ಮಾಡಿದ ಕೆಲಸ ಎಲ್ಲ ನಿಷ್ಪ್ರಯೋಜನವಾದಾಗ ಮಿತಿ ಮೀರಿದ ಸಾಲ ಮೇಲೆ ಬರುವುದು ಸಹಜ. ಸಾಲ ಕೊಟ್ಟವರು ಯಾರು ಸುಮ್ಮನಿರುವುದಲ್ಲ. ಸರ್ಕಾರವಾಗಲಿ, ಖಾಸಗಿಯವಾಗಲಿ, ಯಾವುದೇ ಕೈಗಾಳವಾಗಲಿ, ಯಾವುದೇವಾಗಲಿ, ನೀವು ಎಲ್ಲಿ ಬೇರೆ ಕಡೆ ತೆಗೆದುಕೊಂಡ ಲೋನ್ ಆಗಲಿ, ಖಾಸಗಿ ಸಾಲವಾಗಲಿ, ಯಾವುದಾಗಲಿ ಉತ್ತರದ ವಾಯುದಲ್ಲಿ ನೀವು ತಿರುಗುತ್ತಿದ್ದರೆ ಅಲ್ಲಿ ಇರುವಂಥ ವ್ಯಕ್ತಿ ತಾವು ತಂದ ಸಾಲವನ್ನು ಪುನರ್ವಾಪಿಸು ಮುಟ್ಟಿಸುವುದಕ್ಕೆ 100ಕ್ಕೆ 95% ಅಸಾಧ್ಯವಾದ ಮಾತು. ಒಂದು ವೇಳೆ ನೀವು ಮುಟ್ಟಿಸಿದ್ದೇನೆಂತಂದರೆ, ಕಟ್ಟಿದ್ದೇನೆಂದರೆ ಅದು 1 ಅಥವಾ 2 ಅಂದರೆ ನೀವು ಒಂದು 10 ಲಕ್ಷ ಸಾಲವನ್ನು ತೆಗೆದುಕೊಂಡಾಗ ಅದು ಒಂದು ಸಲ ಬೇಗ ನೀವು ವಾಪಸ್ ರಿಟರ್ನ್ ಮಾಡಿದ್ದೇ ಆದರೆ ಪುನಃ 2ನೇ ಸಲ 20 ಲಕ್ಷ ತೆಗೆದುಕೊಳ್ಳುತ್ತೇನೆ, ನಾನು ಅಭಿವೃದ್ಧಿ ಓಡುತ್ತೇನೆ ಅಂತಂದು ಅದು ಗಾಡಿಯು ಓಡುತ್ತಾ ಇರುತ್ತದೆ. ಆವಾಗ 2ನೇ ಸಲ ನೀವು 10ರಿಂದ 20 ಲಕ್ಷ, 20ರಿಂದ 30 ಲಕ್ಷ, 30ರಿಂದ 50 ಲಕ್ಷ, 50ರಿಂದ ಕೋಟಿವರೆಗೆ ನೀವು ಹೋಗಿ ಆವಾಗ ತನ್ನ ಗರಿಷ್ಠ ಮಟ್ಟ ಲೋನ್ ಆಗಲಿ ಸಾಲವಾಗಲಿ ಮಾಡಿದಾಗ ಅದು ಒಂದೇ ಸಲಕ್ಕೆ ನನ್ನ ವ್ಯಾಪಾರದಲ್ಲಿ ದಿಢರೆನೆಂದು ಕುಸಿದು ಬಿದ್ದು ಆವಾಗ ನಮ್ಮದು ಬಾಳುವಂಥದ್ದು ಆಸ್ತಿ ಆಗಲಿ ಅಂತಸ್ತಾಗಲಿ ಯಾವುದೂ ಉಳಿಯುವುದಿಲ್ಲ. ನಾವು ಮಾಡುವುದು ಪ್ರತಿನಿತ್ಯ 10 ಲಕ್ಷ ಆದರೆ ಒಮ್ಮೆಲೆ ದಿಢರಂತಂದು ಅದು ಮೇಲಕ್ಕೆ ತೆಗೆದುಕೊಂಡು ಹೋಗಿಬಿಡುತ್ತದೆ. ವ್ಯಾಪಾರ ಉನ್ನತ ಮಟ್ಟಕ್ಕೆ ಒಯ್ದು ಬಿಡುತ್ತದೆ. ಏರುವುದಿಲ್ಲ ಅಂತ ಹೇಳಂಗಿಲ್ಲ, ಹೋಗುತ್ತಾ ಏನಾಗಿಬಿಡುತ್ತದೆ ಅಂತಂದರೆ ಮನುಷ್ಯ ನಾನು ಇದೇ ರೀತಿ ಬೆಳೆಯುತ್ತೇನೆ, ಇದೇ ರೀತಿ ಉದ್ಯೋಗ ಮಾಡುತ್ತೇನೆ, ಇದೇ ರೀತಿ ಮಾಡುತ್ತೇನೆ ಅಂತ ಅಂದುಕೊಂಡು ಅವನು ತಾನು ಎಚ್ಚರಿಕೆಗಳನ್ನು ಮೈಮರೆತು ಆವಾಗ 10 ಲಕ್ಷ ಮಾಡುವಂಥ ವ್ಯಕ್ತಿ ಒಮ್ಮೆಲೆ ದಿಢರೆಂದು ಕೋಟಿಗೆ ಹೋದಾಗ ಅದು ಏನಾಗುತ್ತದೆಂದರೆ ಅಲ್ಲಿಂದ ಆ ಮನೆಯಲ್ಲಿ ಇರುವಂಥವರು ಲಾಸು ಆಗಿದ್ದೇ ಒಂದು ಸಲ ಆಗಿದ್ದೆ ಅಂದರೆ 10 ಲಕ್ಷದ ವ್ಯಕ್ತಿ 1 ಕೋಟಿ ರೂಪಾಯಿ ಲಾಸ್ ಆದಾಗ ತನ್ನ ಇಡೀ ಆಸ್ತಿಯನ್ನು ಮಾರಿದರೂ ಕಟ್ಟಲಿಕ್ಕೆ ಆಗದಿಲ್ಲ. ಆವಾಗ ಆ ವ್ಯಕ್ತಿ ಆತ್ಮಹತ್ಯೆಗೆ ಅಥವಾ ದೇಶ ಸಂಚಾರ ಲೋಕ ಸಂಚಾರ ಹೋಗಿದ್ದಾರೆ ಎಂದರೆ, ಸಂಸಾರಿಕನು ಲೋಕ ಸಂಚಾರಿ ಹೋಗಿದ್ದಾನೆಂದರೆ ಉತ್ತರದ ವಾಯು ದಿಕ್ಕಿನಲ್ಲಿ ಇರುವಂಥ ವ್ಯಕ್ತಿ ತನ್ನ ಅಳತೆಗೆ ಮೀರಿ ಸಾಲ ಮಾಡಿ ಅವನು ಪರ್ಯಟನೆ ಮಾಡಿರುತ್ತಾನೆ. ಅಂದರೆ ತಪ್ಪು ತಿಳಿಯಬೇಡಿ, ಮನೆಯನ್ನು ಬಿಟ್ಟು ಓಡಿ ಹೋಗಿರುತ್ತಾನೆ. ಇದರಲ್ಲಿ 100ಕ್ಕೆ 99% ನಿಜವಾಗಿರುತ್ತದೆ. ಬಹಳ ವಿಚಾರ ಮಾಡಿ. ಒಂದು ವೇಳೆ ಎರಡನೆಯದೆಂದರೆ ಆ ವ್ಯಕ್ತಿ ತನ್ನ ಮಿತಿಮೀರಿದ ಸಾಲದಿಂದ ಆತ್ಮಹತ್ಯೆಗೆ ಯತ್ನಿಸುತ್ತಾನೆ. ಬಹಳ ಎಚ್ಚರಿಕೆಯಿಂದ ಗಮನವಿಟ್ಟು ಕೇಳಿ. ಇವು ಎಷ್ಟೋ ಮನೆಗಳಲ್ಲಿ ನಡೆಯುತ್ತವೆ. ಒಂದು ವೇಳೆ ಅವನಿಗೆ ಯಾವುದೇ ಇಲ್ಲಂದರೂ ಕುಡುಕನಾಗಿರುತ್ತಾನೆ, ಒಂದು ವೇಳೆ ಸುಳ್ಳನ್ನು ಹೇಳುತ್ತಾನೆ, ಇಲ್ಲಂದರೆ ಆ ವ್ಯಕ್ತಿಯು ಯಾವುದೇ ಚಟಗಳಿಗೆ, ಅಂದರೆ ಈಗಿನ ಕಾಲದಲ್ಲಿ ಆನ್ಲೈನ್ ಆಟಗಳು ಅಥವಾ ಇಸ್ಪೇಟ್ ಆಡುವುದು ಅಥವಾ ಯಾವುದೇ ಇತರಾದಿ ಈಗಿನ ಕಾಲದಲ್ಲಿ ಅದು ಯಾವುದೂ ಇದೆಯಲ್ಲ, ಮಟಕ ಇನ್ನಿತರ ಒಳ್ಳೆಯ ಚಟಗಳಿಗೆ ಬಿದ್ದು ಆ ವ್ಯಕ್ತಿಯು ಎಲ್ಲ ಸಾಲ ಸೂಲವನ್ನು ಮಾಡಿಕೊಂಡು ಕೊನೆಯ ಕಾಲದಲ್ಲಿ ಅವನು ವ್ಯಕ್ತಿ ಏನಾಗ್ತಾ ಅಂದರೆ ಸಂಸಾರವನ್ನು ಬಿಟ್ಟು ತಾನು ಪರ್ಯಟನೆ ಮಾಡುವುದು, ದೇಹತ್ಯಾಗ ಮಾಡಬಹುದು, ಇಡೀ ಊರನ್ನು ಬಿಟ್ಟು ಹೋಗಬಹುದು. ಇದು ಮಾತ್ರ ಶತಸಿದ್ಧ, ತಾವು ತಿಳಿದುಕೊಳ್ಳಬೇಕು. ಬಹಳ ಎಚ್ಚರಿಕೆಯಿಂದ ಇದ್ದು ನೀವು ಏನಾದರೂ ಉತ್ತರ ವಾಯುದ ಬಾಗಿಲು ಅಥವಾ ಉತ್ತರ ವಾಯುದ ನಡೆಗೆ ದಾರಿ ಇದ್ದರೆ ಆ ಮನೆಯು ಎಂದೂ ಒಳ್ಳೆಯದಲ್ಲ. ಅದಕ್ಕೆ ನಾನು ತಮ್ಮಲ್ಲಿ
ವೀಕ್ಷಿಸ ವೀಕ್ಷಕ ಮಹಾಪ್ರಭುಗಳಿಗೆ ಹೇಳುವುದೇನೆಂದರೆ, ನೀವು ಯಾವುದೇ ಆ, ಸ್ಥಳವನ್ನು ತೆಗೆದುಕೊಂಡರೆ, ಅಂದರೆ ಪ್ಲಾಟನ್ನು ತೆಗೆದುಕೊಂಡರೆ, ಮುಖ್ಯವಾಗಿ ಆ ಮನೆಗೆ ರಸ್ತೆಯು ಯಾವ ಭಾಗದಲ್ಲಿ ಇದೆ ಎನ್ನುವುದನ್ನು ನೋಡಿ ಕೆಲವೊಂದು ನುರಿತ ವ್ಯಕ್ತಿಗಳನ್ನು ಕರೆದುಕೊಂಡು ಹೋಗಿ ಆ ನೋಡಿದ ಮೇಲೆ ಆ ವ್ಯಕ್ತಿಯ ಸಲಹೆಯ ಪ್ರಕಾರ, ಅಂದರೆ ವಾಸ್ತು ಶಾಸ್ತ್ರಜ್ಞರ ಪ್ರಕಾರ ನೋಡಿ ತೆಗೆದುಕೊಂಡು ಅಲ್ಲಿ ಮನೆಯನ್ನು ಗೃಹವನ್ನು ನಿರ್ಮಾಣ ಮಾಡಬೇಕು. ಒಂದು ವೇಳೆ ನೀವು ಅಚಾನಕ್ಕಾಗಿ ಪ್ಲಾಟ್ ಏನೋ ಮಾಡ್ತಿದ್ದಾರೆ, ಈಗಿನ ಜನರು ತಮ್ಮ ವ್ಯಾಪಾರಕ್ಕಾಗಿ ಈ ರೀತಿ ಪ್ಲಾಟ್ ಇದೆ, ಈ ರೀತಿ ದಾರಿ ಇದೆ ಅಂತಂದು ದಾರಿ ಗೀರಿ ಚೆನ್ನಾಗಿ ತೋರಿಸುವುದುಂಟು. ಅವರವರ ವ್ಯಾಪಾರಕ್ಕೆ ಅವರವರ ಕೆಟ್ಟದ್ದು ಅಂತ ಅನ್ನಂಗಿಲ್ಲ. ಅವನು ಮಾಸ್ಟರ್ ಪ್ಲ್ಯಾನ್ ಹಾಕಿರ್ತಾನೆ. ಆ ಮಾಸ್ಟರ್ ಪ್ಲ್ಯಾನ್ನಲ್ಲೇ ನಮಗೆ ಯಾವ ರೀತಿ ದಾರಿ ಇರುತ್ತದೆ ಎಂಬುದು ಮುಖ್ಯವಾಗಿ ವಿಷಯ. ನೀವು ಗಮನವಿಟ್ಟು ಕೇಳಿ. ನಿಮ್ಮ ಮನೆಗೆ ನೀವು ಒಂದು ಯಾವುದೇ ಸೈಟನ್ನು ಪ್ಲಾಟನ್ನು ತೆಗೆದುಕೊಳ್ಳುವ ಕಾಲಕ್ಕೆ ಉತ್ತರದ ವಾಯು ನಡಿಗೆ ಇರುವಂಥ ಸೈಟನ್ನು ಯಾವುದೇ ಎಷ್ಟೇ ಕಡಿಮೆಗೆ ಕೊಟ್ಟರು, ಅಂದರೆ ಉದಾಹರಣೆಗೆ ಆ ಅಕ್ಕಪಕ್ಕದಲ್ಲಿ ಪ್ಲಾಟ್ಗಳು ಏನಿರ್ತಾವೆ ಅಂದರೆ, ಒಂದು ಪ್ಲಾಟು 20-50 ಲಕ್ಷ ಬಾಳುವುದಂತೂ ಇಟ್ಟುಕೊಳ್ಳೋಣ ಉದಾಹರಣೆಗೆ. ಆವಾಗ ಆ ಪ್ಲಾಟುಗಳು ಸಾಮಾನ್ಯವಾಗಿ 100% ಯಾವ ಜನರು ಖರೀದಿ ಮಾಡಿರುವುದಿಲ್ಲ ಉತ್ತರದ ವಾಯು ನಡಿಗಿರುವಂಥ ಪ್ಲಾಟನ್ನು. ಅದು ಎಲ್ಲರೂ ಬಿಟ್ಟು ಹೋದಾಗ ನಮ್ಮ ಕರ್ಮಕ್ಕನುಗುಣವಾಗಿ ಅದು 50 ಲಕ್ಷ ಕೊಡುವಂಥ ಪ್ಲಾಟನ್ನು ಅಲ್ಲಿ ಆ ನಿವೇಶನ ಹಂಚಿಕೆದಾರರು ಒಂದು 10-20 ಲಕ್ಷಕ್ಕೆ ಕಡಿಮೆ ಮಾಡಿ ಕೊಡುವುದುಂಟು. ಉದಾಹರಣೆಗೆ 50 ಲಕ್ಷ ರೂಪಾಯಿ ಪ್ಲಾಟನ್ನು 30 ಲಕ್ಷ ರೂಪಾಯಿ ಕೊಟ್ಟಾಗ ನಮಗೆ ಏನಾಗುತ್ತದಂದರೆ, ನನಗೆ ಒಳ್ಳೆಯ ಸ್ಥಳ ದೊರಕಿತು, ಇಂಥ ಕಡಿಮೆ ರೇಟ್ನಲ್ಲಿ ನನಗೆ ಸಿಕ್ಕಿದ್ದು ಬಹಳ ಲಕ್ಕಿ ಅಂತಂದು ತಾವು ಏನು ಮಾಡುತ್ತೀರಿ, ಆ ಪ್ಲಾಟನ್ನು ಬೇಗ ರಿಜಿಸ್ಟರ್ ಮಾಡಿಕೊಂಡು ಅತಿ ಶೀಘ್ರದಲ್ಲೇ ನೀವು ಮನೆಯನ್ನು ನಿರ್ಮಿಸಿಬಿಡುತ್ತೀರಿ. ಆ ಮನೆಯಲ್ಲಿ ಗೃಹಪ್ರವೇಶ ಮಾಡಿದ ಮೇಲೆ ಅದರ ಬಗ್ಗೆ ದುಷ್ಪರಿಣಾಮವು 3 ತಿಂಗಳ ನಂತರದಿಂದ ಕೆಲವು ವರ್ಷಗಳಲ್ಲಿ ಅದು ನಾನು ಈಗ ಹಿಂದೆ ಹೇಳಿದ ರೀತಿ ನಡೆಯುತ್ತವೆ. ಇದು ಬಹಳ ಗಮನವಾಗಿ ಇಟ್ಟು ತಿಳಿದುಕೊಳ್ಳಬೇಕು. ಇದು ಉತ್ತರ ಈಶಾನ್ಯ ಉತ್ತರ ವಾಯು. ಇದರಲ್ಲಿ ಉತ್ತರ ವಾಯುದ ಬಗ್ಗೆ ಹೆಚ್ಚಾಗಿ ನಾನು ವಿಡಿಯೋ ಮಾಡಿ ತಿಳಿಸಿದ್ದೇನೆ. ಏನೆಂದರೆ, ಯಾಕೆ ಅಂತ ಹೇಳಬೇಕೆಂದರೆ, ಯಾವುದೇ ಆಗಲಿ ಮನುಷ್ಯನಿಗೆ ಕೆಳಗೆ ಬೀಳದಂತೆ ಹೇಳುವುದೇ ಮುಖ್ಯ, ಕೆಡುಕಾಗುವುದಂತೆ ಹೇಳುವುದೇ ಮುಖ್ಯ. ಒಳಿತು ಉತ್ತರ ಈಶಾನ್ಯದಲ್ಲಿ ಒಳಿತಾಗುವುದು ಉಂಟು. ಅವನವನ ಯೋಗ್ಯತೆ ಅನುಸಾರವಾಗಿ, ಅವನವನ ದುಡಿಮೆಗೆ ಅನುಸಾರವಾಗಿ ಒಳಿತಂತೂ ಸಾಮಾನ್ಯವಾಗಿ ಇದ್ದುತ್ತೆ. ಒಳಿತು ಎಷ್ಟಾದರೂ ಬರುತ್ತದೆ. ಒಳಿತು ಬಂದರೆ, ಒಳ್ಳೆಯದಾದರೆ ಎಷ್ಟಾದರೂ ನಾವು ಅಭಿವೃದ್ಧಿ ಹೊಂದಬಹುದು. ಕೆಡುಕಾದರೆ ಉತ್ತರ ವಾಯುದ ಭಾಗದಲ್ಲಿ ಇದರ ಬಗ್ಗೆ ಹೆಚ್ಚಿನ ಗಮನವಿಟ್ಟು ಹೇಳಿದ್ದೇನೆಂದರೆ, ತಪ್ಪು ತಿಳಿಯಬೇಡಿ. ಮೊದಲು ಮನುಷ್ಯ ಬೀಳಬಾರದು, ತೆಳಭಾಗದಲ್ಲಿ ಬೀಳಬಾರದು. ಅವನ ಕುಟುಂಬ ಸಾಲ ಸೂಲಗಾರನಾಗಿರಬಾರದಂತ ಉತ್ತರ ವಾಯುದ ಬಗ್ಗೆ ನಾನು ಒತ್ತಡದಿಂದ ಹೇಳಿದ್ದೇನೆ. ಅತಿ ಹೆಚ್ಚಾಗಿ ಅದರ ಬಗ್ಗೆ ಮಾಹಿತಿಯನ್ನು ತಿಳಿದಿದ್ದೇನೆ. ಕೇವಲ ಉತ್ತರ ವಾಯು ಎಂದರೆ ಏಕೆಂದರೆ, ಒಬ್ಬ ವ್ಯಕ್ತಿಯು ಸಾಲಾಸೂಲಗಾರನಾಗಿ ಬೀಳುವುದಕ್ಕೆ ಹಲವಾರು ಕೆಡುಕುಗಳು ಏನು ಇದ್ದಾವೆ ಎನ್ನುವಂಬುದು ಕೂಲಂಕುಷವಾಗಿ ಹೇಳಿದ್ದೇನೆ. ತಾವು ಇದನ್ನು ಗಮನದಲ್ಲಿಟ್ಟು ಮನಸ್ಸಿನಲ್ಲಿಟ್ಟು ಒಂದು ವೇಳೆ ಉತ್ತರದ ವಾಯುದಾರಿಯ ರಸ್ತೆಯನ್ನು ತೆಗೆದುಕೊಳ್ಳಬೇಡಿ, ನಿಷೇಧ. ಸರಿ, ಈಗ ನಾನು VK ನಿಜವಾಸ್ತು ಚಾನಲ್ಗೆ ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಹಾಗೂ ತಾವು ಕಾಮೆಂಟ್ಸನ್ನು ಹೇಳಿ. ನನ್ನಲ್ಲಿ ಯಾವುದಾದರೂ ನಮ್ಮ ವಿಡಿಯೋದಲ್ಲಿ ತಪ್ಪುಗಳು ಇರಬಹುದು. ತಪ್ಪು ಇದ್ದರೆ, ಒಂದು ವೇಳೆ ನಾನೀಗ ಪ್ರಥಮದಲ್ಲಿ ಒಂದು 8ನೇ 9ನೇ ಎಪಿಸೋಡನ್ನು ಮಾಡಿದ್ದೇನೆ. ಇನ್ನು ಈಗ ಇದೇ ತಾನೇ ಪ್ರಥಮವಾಗಿ ಮಾಡುವ ಕಾಲಕ್ಕೆ ಯಾವುದು ತಪ್ಪು ಸಹಜ ಬರುವುದು ಮನುಷ್ಯನಿಗೆ. ಆದರೆ ಕಾಮೆಂಟ್ಸ್ ಮುಖಾಂತರ ಹೇಳಿ ನಾನು ತಪ್ಪುಗಳನ್ನು ತಿದ್ದಿ ಪುನಃ ತಪ್ಪು ಮಾಡದಂತೆ ನೋಡಿಕೊಳ್ಳುತ್ತೇನೆ. ತಾವು ಈ ವಿಡಿಯೋವನ್ನು ನೋಡಿ ತಮಗೆ ಏನಾದರೂ ಮಾಹಿತಿ ಬೇಕಿದ್ದರೆ ನಂದು
ಫೋನ್ ನಂಬರು ಇದರಲ್ಲಿ ಉಂಟು. ತಾವು ಯಾವುದೇ ವಿಷಯವಾಗಿ ಕಾಲ್ ಮಾಡಿದರೆ, ಸಣ್ಣ ಪುಟ್ಟ ಇದ್ದರೆ ನಾನು ಕಾಲ್ ಮುಖಾಂತರ ತಮಗೆ ಹೇಳುತ್ತೇನೆ. ತಾವು ಹೇಳುವ ಕಾಲಕ್ಕೆ ಸರಿಯಾದ ಮಾಹಿತಿಯನ್ನು ತಿಳಿಸಬೇಕು. ತಮ್ಮ ಮನೆ ಯಾವ ರೀತಿ ಇದೆ, ಯಾವ ದಿಕ್ಕಿಗೆ ಇದೆ, ಯಾವ ರೀತಿ ಇದೆ, ಯಾವ ರಸ್ತೆ ಇದೆ, ಸಂಪೂರ್ಣವಾಗಿ ಹೇಳೋದು ಆಗದಿದ್ದರೂ ಸಹ ಆ ಮನೆಯಲ್ಲಿ ನಿಂತು ನಾನು ಕೇಳುವ ಪ್ರಶ್ನೆಗಳಿಗೆ ಸರಿಯಾಗಿ ತಾವು ಉತ್ತರವನ್ನು, ಯಾವ ದಾರಿ, ಯಾವ ಮನೆ, ಯಾವ ಬಾಗಿಲು ಇದೆ ಅಂತ ಹೇಳಿದರೆ ಇಲ್ಲಿಂದಲೇ ಸಣ್ಣ ಪುಟ್ಟ ಮನೆಯ ಒಳಿತು ಕೆಡುಕುಗಳು ಹೇಳಬಹುದೆಂದು ನಾನು ನಿರೀಕ್ಷಿಸುತ್ತೇನೆ, ಹೇಳುತ್ತೇನೆ. ಸರಿ, ಈ ಈ ಚಾನಲನ್ನು ವೀಕ್ಷಿಸಿದವರಿಗೆ ಆದಷ್ಟು ಮಟ್ಟಿಗೆ ಶುಭವಾಗಿರಲೆಂದು ನಾನು ಆಶಿಸುತ್ತೇನೆ.